ಈಗ ಉಮ್ಮನಾಥ್ ಕೋಟ್ಯಾನ್ ಅಧ್ಯಕ್ಷರೇ ನಿಲ್ಲಪ್ಪ ಎಂ.ವೈ. ಪಾಟೀಲ್ ಅಧ್ಯಕ್ಷರೇ ಅಧ್ಯಕ್ಷರೇ ಎಂ.ವೈ. ಪಾಟೀಲ್ ಸರ್ ಬಜೆಟ್ ಬಗ್ಗೆ ಮಾತಾಡಿ. ಈಗ ಬಜೆಟ್ ಬಗ್ಗೆ ಹೊಸೊಬ್ರು 4 ಜನ ಇದ್ದಾರೆ ಆ ಕಡೆ ಈ ಕಡೆ, ಮತ್ತೆ ಅಶೋಕ್ ನಾರಾಯಣ್ ಇದ್ದಾರೆ, ಇವತ್ತು ನಮ್ಮ ಯತ್ನಾರು ನಾಳೆ ಮಾತಾಡ್ತಾರಂತೆ. ಕೊಡ್ತಾನೆ ಮಾತಾಡ್ಲಿ ಅಲ್ಲಿಂದ. ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಆಯ್ತು ಕೂತ್ಕೊಳ್ಳಲ್ಲ. ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಬಜೆಟ್ಟಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹೊಸದಾಗಿ ಆರೋಗ್ಯ ಕೇಂದ್ರ ಪ್ರಾರಂಭಿಸುವ ಬಗ್ಗೆ ನಿಖರವಾದ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ನಮ್ಮ ತಾಲೂಕು ಕುಂದಗೋಳದಲ್ಲಿ 3 ವರ್ಷದಿಂದ ಭೂದಾನವನ್ನು ಮಾಡಿದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವ್ರ ಹುಟ್ಟೂರು, ಅದಕ್ಕೆ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ದರು. ಆದರೆ ಈ ಒಂದು 3 ವರ್ಷ ಬಜೆಟ್ನಲ್ಲಿ ಕೂಡ ಅದಕ್ಕೆ ಹಣ ಮೀಸಲಾಗಿಟ್ಟಿಲ್ಲ. ಕೂಡಲೇ ಹಣವನ್ನು ಮೀಸಲಾಗಿಡಬೇಕಂತ ತಮ್ಮ ಮೂಲಕ ಕೇಳ್ಕೊತೇನೆ. ಅದೇ ರೀತಿಯಾಗಿ ಕುಂದಗೋಳ ತಾಲೂಕು ಆಸ್ಪತ್ರೆ ಅಲ್ಲಿ 13 ಜನ ಸಿಬ್ಬಂದಿಗಳು, ಮಾನ್ಯ ಅಧ್ಯಕ್ಷರೇ 13 ಜನ ವೈದ್ಯಾಧಿಕಾರಿಗಳಿದ್ದಾರೆ, ಕೇವಲ 4 ಜನ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ವೈದ್ಯಾಧಿಕಾರಿಗಳು ಅಲ್ಲಿ ಲಭ್ಯವಿಲ್ಲ. ಮೊನ್ನೆ ನಡೆದಂಥ ಘಟನೆ ಮಾನ್ಯ ಅಧ್ಯಕ್ಷರೇ, ವೈದ್ಯಾಧಿಕಾರಿಗಳು ಇಲ್ಲದಕ್ಕೆ ಇಲೆಕ್ಟ್ರಿಷಿಯನ್ ಇಂಜೆಕ್ಷನ್ ಮಾಡಿದಾನ ಅಲ್ಲಿ. ಮಾನ್ಯ ಅಧ್ಯಕ್ಷರೇ ಬೆಲ್ಲ ಸಾಹೇಬ್ರೆ ತಡ್ರಿ ಒಂದಿಟ್ಟು. ಮಾನ್ಯ ಅಧ್ಯಕ್ಷರೇ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಕುಂದಗೋಳ ಮಾನ್ಯ ಅಧ್ಯಕ್ಷರೇ ತಡ್ರಿ ಇದು ಕೂತ್ರ ಬರ್ತದ. ಮಾನ್ಯ ಅಧ್ಯಕ್ಷರೇ ವೈದ್ಯಾಧಿಕಾರಿಗಳ ಕೊರತೆಯಿಂದ ತಾಲೂಕು ಆಸ್ಪತ್ರೆ ನೆಲಗಿ ಹೋಗಿದೆ. 13 ಜನ ಇದ್ದಲ್ಲಿ ಕೇವಲ 3 ಜನ ಇದ್ದಾರೆ. ವೈದ್ಯಾಧಿಕಾರಿಗಳು ಇಲ್ಲದೇ ಇದ್ದ ಕಾರಣ ಇಲೆಕ್ಟ್ರಿಷಿಯನ್ ಇಂಜೆಕ್ಷನ್ ಮಾಡಿದ್ದಾರೆ. ಇದು ಸ್ಟೇಟ್ ನ್ಯೂಸ್ ಆಗಿದೆ. ಈ ರೀತಿಯಾದಂಥ ಅವಘಡಗಳು ನಡೀತಾ ಇದ್ದಾವೆ. ನಾವು ಹಲವಾರು ಬಾರಿ ವೈದ್ಯಾಧಿಕಾರಿಗಳನ್ನು ತುಂಬಿಕೊಡ್ಬೇಕಂತ ಮನವಿ ಕೊಟ್ಟೇವೆ. ಅದೇ ರೀತಿಯಾಗಿ ಕುಂದಗೋಳದಲ್ಲಿ ಸೌಸಿ ಗ್ರಾಮದಲ್ಲಿ ITI ಸರ್ಕಾರಿ ಕಾಲೇಜ್ ಇದೆ. ಈ ಹಿಂದೆ ಅದಕ್ಕೆ ಬಾಡಿಗೆ ಜಮೀನದಲ್ಲಿತ್ತು. 20 ಗುಂಟೆ ಒಬ್ಬರು ದಾನ ಕೊಟ್ಟಿದ್ದಾರೆ. 20 ಗುಂಟೆ ತಗೋಬೇಕಾದ್ರೆ ಅವರು ಅಷ್ಟೇ ಒಂದು ನಿರ್ದೇಶನ ಇಟ್ಟಿದ್ರು. ಈಗ 1 ಎಕರೆ ಬೇಕಂತ ಸಬೂಬು ಹೇಳ್ತಾ ಇದ್ದಾರೆ. ಮತ್ತು 20 ಗುಂಟೆ ಈಗ ರಾಜ್ಯಪಾಲರ ಹೆಸರಲ್ಲೇ ಟ್ರಾನ್ಸ್ಫರ್ ಆಗೈತೆ. ಅದರ ಪರಿಸ್ಥಿತಿ